ಸಿಕ್ತಿಲ್ಲ ಪೆಟ್ರೋಲ್ ಡೀಸೆಲ್ ನಿಂತಲ್ಲೇ ನಿಂತಿವೆ ವೆಹಿಕಲ್ಸ್. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ಹಾಹಾಕಾರ ಶುರುವಾಗಿದೆ. ನಿಂತಲ್ಲೇ ನಿಂತಹ ಕಾರುಗಳು, ಬೈಕ್, ಸರ್ಕಾರಿ ವಾಹನಗಳು ಸ್ತಬ್ಧವಾಗಿವೆ. ಎಮರ್ಜೆನ್ಸಿ ವಾಹನಗಳಿಗೂ ಕೂಡ ಸಿಕ್ತಿಲ್ಲ ಪೆಟ್ರೋಲ್ ಡೀಸೆಲ್. ಇರಾನ್ ಇಸ್ರೇಲ್ ಯುದ್ಧದಿಂದ ತತ್ತರಿಸಿದ ಪಾಕಿಸ್ತಾನ. ಪಾಕ್ನಲ್ಲಿ ಶುರುವಾಗಿದೆ ದೊಡ್ಡ ಮಟ್ಟದ ತೈಲ ಬಿಕ್ಕಟ್ಟು. ಶಾಲೆ 2 ವಾರ ಬಂದ್ ಆಗಿದೆ. ಸರ್ಕಾರಿ ಕಚೇರಿಗಳಿಗೆ 4 ದಿನ ಕೆಲಸ. ಮಧ್ಯಪ್ರಾಚ್ಯದಲ್ಲಿ ಯುದ್ಧವಾಗಿದೆ. ಪಾಕ್ನಲ್ಲಿ ಇಂಧನದ ಕೊರತೆ ಉಂಟಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ ಜನರು. ಇಂಧನ ಸಿಕ್ತಿಲ್ಲ ಪೆಟ್ರೋಲ್ ಡೀಸೆಲ್ ನಿಂತಲ್ಲೇ ನಿಂತಿವೆ ವೆಹಿಕಲ್ಸ್. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ಹಾಹಾಕಾರ ಶುರುವಾಗಿದೆ. ನಿಂತಲ್ಲೇ ನಿಂತಹ ಕಾರು, ಬೈಕು, ಸರ್ಕಾರಿ ವಾಹನಗಳು ಸ್ತಬ್ಧವಾಗಿವೆ. ಎಮರ್ಜೆನ್ಸಿ ವಾಹನಗಳಿಗೂ ಸಿಕ್ತಿಲ್ಲ ಪೆಟ್ರೋಲ್ ಡೀಸೆಲ್. ಇರಾನ್ ಇಸ್ರೇಲ್ ಯುದ್ಧದಿಂದ ತತ್ತರಿಸಿದಂತಹ ಪಾಕಿಸ್ತಾನ. ಪಾಕ್ನಲ್ಲಿ ಶುರುವಾಗಿದೆ ದೊಡ್ಡ ಮಟ್ಟದ ತೈಲ ಬಿಕ್ಕಟ್ಟು. ಶಾಲೆ 2 ವಾರ ಬಂದ್, ಸರ್ಕಾರಿ ಕಚೇರಿಗಳಿಗೆ 4 ದಿನ ರಜಾ. ಪೆಟ್ರೋಲ್ ಡೀಸೆಲ್ ಸಿಗ್ತಿಲ್ಲ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆದರೆ ಈಗ ಪಾಕ್ ಇಂಧನದ ಕೊರತೆಯನ್ನು ಅನುಭವಿಸುತ್ತಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿದಂತಹ ಜನರು ಇಂಧನಗಳ ಬಳಕೆ ಕಡಿಮೆ ಮಾಡುವಂತೆ ಪಾಕ್ ಪ್ರಧಾನಿ ಮನವಿ. ಸದ್ಯಕ್ಕಿರುವ ತೈಲ ಉಳಿಸಿಕೊಳ್ಳಲು ಇನ್ನೂ ಕೂಡ ಕಠಿಣ ನಿರ್ಧಾರ ಅನ್ನುವಂಥದ್ದಿದೆ. ಒಟ್ನಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಹಾಹಾಕಾರ ಉಂಟಾಗಿದೆ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ಲೇ ಸಿಗ್ತಿಲ್ಲ. ಯಾವ ಕಾರುಗಳಿಗೂ, ಬೈಕ್ಗಳಿಗೂ, ಸರ್ಕಾರಿ ವಾಹನಗಳಿಗೂ ಕೂಡ ಪೆಟ್ರೋಲ್ ಡೀಸೆಲ್ ಪೂರೈಕೆ ಆಗ್ತಿಲ್ಲ. ಇನ್ನು ಎಮರ್ಜೆನ್ಸಿ ವಾಹನಗಳು ಅಂತಿರ್ತಾವಲ್ಲ, ಅದಕ್ಕೂ ಕೂಡ ಪೆಟ್ರೋಲ್ ಡೀಸೆಲ್ ಹಾಹಾಕಾರ ಉಂಟಾಗಿದೆ. ಇರಾನ್ ಇಸ್ರೇಲ್ ಯುದ್ಧದಿಂದ ತತ್ತರಿಸಿದೆ ಈಗ ಪಾಕಿಸ್ತಾನ. ಪಾಕ್ನಲ್ಲಿ ದೊಡ್ಡ ಮಟ್ಟದ ತೈಲ ಬಿಕ್ಕಟ್ಟು ಉಂಟಾಗಿದೆ. ಶಾಲೆ 2 ವಾರ ಬಂದ್, ಸರ್ಕಾರಿ ಕಚೇರಿ 4 ದಿನ ರಜಾ. ಪೆಟ್ರೋಲೇ ಇಲ್ಲ. ಪೆಟ್ರೋಲ್ ಡೀಸೆಲ್ ಬಳಕೆಯ ನಿಯಂತ್ರಣ ಹೇರಿದಂತಹ ಪಾಕ್ ಈಗ ನಿಯಮಿತವಾಗಿ ಬಳಸಬೇಕು ಅಂತ. ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವಂತಹ ಯುದ್ಧ, ಪಾಕ್ನಲ್ಲಿ ಇಂಧನದ ಕೊರತೆ ಉಂಟಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನರು ತತ್ತರಿಸಿದ್ದಾರೆ. ಇಂಧನಗಳ ಬಳಕೆ ಕಡಿಮೆ ಮಾಡುವಂತೆ ಪಾಕ್ ಪ್ರಧಾನಿ ಮನವಿ ಮಾಡಲಾಗಿದೆ. ಇಂಧನಗಳ ಬಳಕೆಯನ್ನ ಕಡಿಮೆ ಮಾಡಿ ಎಂದಿದ್ದಾರೆ ಪಾಕ್ ಪ್ರಧಾನಿ. ಸದ್ಯಕ್ಕಿರುವಂತಹ ತೈಲವನ್ನ ಉಳಿಸಿಕೊಳ್ಳಿ, ಇದನ್ನಾದ್ರೂ ಮಿತವಾಗಿ ಬಳಸಿ ಅಂತ ಪಾಕ್ ಪ್ರಧಾನಿ ಮನವಿ ಮಾಡಿರುವಂತದ್ದು. ತೈಲವನ್ನ ಉಳಿಸಿಕೊಳ್ಳೋದಕ್ಕೆ, ತೈಲದ ಒಂದು ಖರ್ಚನ್ನು ನಿಯಂತ್ರಣ ಮಾಡೋದಕ್ಕೆ ಈಗ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವಂತಹ ಯುದ್ಧ ಪಾಕಿಸ್ತಾನದಲ್ಲಿ ಭಾರೀ ತರದ ವ್ಯತ್ಯಾಸವನ್ನ ಉಂಟು ಮಾಡಿದೆ ಇಂಧನ ಪೂರೈಕೆಯಲ್ಲಿ. ಪಾಕಿಸ್ತಾನದಲ್ಲಿ ಯಾವುದೇ ತರದ ಪೆಟ್ರೋಲ್, ಡೀಸೆಲ್ ಯಾವುದೂ ಕೂಡ ಸಿಗ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಎಮರ್ಜೆನ್ಸಿ ವಾಹನಗಳಿಗೂ ಕೂಡ, ಅಂದ್ರೆ ಎಮರ್ಜೆನ್ಸಿ ವಾಹನ ಅಂದ್ರೆ ಸರ್ಕಾರಿ ವಾಹನಗಳಿರಬಹುದು, ಆಂಬ್ಯುಲೆನ್ಸ್ಗಳಿರಬಹುದು, ಅಥವಾ ಎಮರ್ಜೆನ್ಸಿ ವಾಹನಗಳು ಅಂತ ನಾವು ಯಾವುದನ್ನ ಕರಿತೀವಿ ಅಂತ ಎಲ್ಲ ವಾಹನಗಳಿಗೂ ಕೂಡ ಈಗ ಪೆಟ್ರೋಲ್ ಡೀಸೆಲ್ ಹಾಹಾಕಾರ ತಟ್ಟಿದೆ. ಇರಾನ್ ಇಸ್ರೇಲ್ ಯುದ್ಧದಿಂದ ಪಾಕಿಸ್ತಾನ ತತ್ತರಿಸ್ತಿದೆ. ದೊಡ್ಡ ಮಟ್ಟದ ತೈಲ ಬಿಕ್ಕಟ್ಟು ಪಾಕಿಸ್ತಾನದಲ್ಲಿ ಉಂಟಾಗಿರುವಂತದ್ದು. ಮೊನ್ನೆಯಷ್ಟೇ ನಾವು ಸುದ್ದಿ ನೋಡಿದ್ವಿ. ಪೆಟ್ರೋಲ್ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತಿದ್ರು ಪಾಕಿಸ್ತಾನದಲ್ಲಿ. ಕಾರ್ಗಳು, ಬೈಕ್ಗಳು ಗಂಟೆಗಟ್ಟಲೆ, ಅರ್ಧ ದಿನ ಕಾದಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಪಡೆಯೋದಕ್ಕೆ. ಪೆಟ್ರೋಲ್ ಬಂಕ್ ಮುಂದೆ ನಿಂತು ಕಾದು ಹಾಕಿಸಿಕೊಂಡಂಥದ್ದು. ಆದರೆ ಇವತ್ತಿನ ಪರಿಸ್ಥಿತಿ ಏನು ಅಂದ್ರೆ, ಎಮರ್ಜೆನ್ಸಿ ವಾಹನಗಳಿಗೂ ಕೂಡ ಅಲ್ಲಿ ಪೆಟ್ರೋಲ್ ಅನ್ನೋದು ಪೂರೈಕೆನೇ ಆಗುತ್ತಿಲ್ಲ. ಪೆಟ್ರೋಲ್ ಇಲ್ಲವೇ ಇಲ್ಲ. ಮತ್ತು ಇರುವಷ್ಟು ಇಂಧನ ಎಷ್ಟು ಉಳಿದಿದೆಯೋ ಅಷ್ಟನ್ನಾದ್ರೂ ನಿಯಮಿತವಾಗಿ ಬಳಸಿ ಅಂತ ಈಗ ಸ್ವತಃ ಪ್ರಧಾನಿನೇ ಬಂದು ದೇಶಕ್ಕೆ ಮನವಿ ಮಾಡ್ಕೊತಿದ್ದಾರೆ. ಇಂಧನ ಬಳಕೆ ಕಡಿಮೆ ಮಾಡಿ, ಹೆಂಗಾರ ಮಾಡಿ ನಿಯಂತ್ರಣ ಮಾಡಿ. ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಗಗನಕ್ಕೇರಿದೆ. ಪಾಕ್ ಜನ ತತ್ತರಿಸಿ ಹೋಗಿದ್ದಾರೆ. ಇಂಧನದ ಬಳಕೆಯನ್ನ ಕಡಿಮೆ ಮಾಡುವಂತೆ ಪಾಕ್ ಪ್ರಧಾನಿ ಮನವಿ ಮಾಡಿದ್ದಾರೆ. ಸದ್ಯಕ್ಕಿರೋ ತೈಲ ಉಳಿಸ್ಕೊಳ್ಳಿ ಅಂತ ಕಠಿಣ ಕ್ರಮವನ್ನ ತೆಗೆದುಕೊಂಡಿರುವಂತದ್ದು ಪಾಕ್ ಸರ್ಕಾರ. ಒಟ್ಟಿನಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ತೈಲವಿಲ್ಲದೆ ಇತ್ಲಾಗ ಪೆಟ್ರೋಲು, ಆ ಕಡೆ ಡೀಸೆಲ್ಲು, ಯಾವುದೇ ತರದ ಇಂಧನ ಪೂರೈಕೆಯಾಗದೆ ಪಾಕಿಸ್ತಾನದಲ್ಲಿ ಎಮರ್ಜೆನ್ಸಿ ವಾಹನಗಳಿಗೂ ಕೂಡ ಇವತ್ತು ಪೆಟ್ರೋಲ್ ಡೀಸೆಲ್ ಸಹ ಸಿಗಲಾರದಂತಹ ಪರಿಸ್ಥಿತಿ ಉಂಟಾಗಿದೆ. ಅಕ್ಷರಶಃ
ತತ್ತರಿಸಿದೆ ಪಾಕಿಸ್ತಾನ ಮತ್ತು ಬೆಲೆ ಏರಿಕೆಯ ಬಿಸಿಯಿಂದ ಪಾಕ್ ಜನ ತತ್ತರಿಸಿ ಹೋಗಿದ್ದಾರೆ. ಅಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಿರುವಂತಹ ಯುದ್ಧ ಏನಿದೆ ಪಾಕ್ ಮೇಲೆ ಈ ರೀತಿಯಾಗಿ ಪರಿಣಾಮವನ್ನ ಬೀರ್ತಿದೆ. ಪೆಟ್ರೋಲ್ ಡೀಸೆಲ್ಗಾಗಿ ಇವತ್ತು ಕೈಯೊಡ್ಡಬೇಕಾದಂತಹ ಪರಿಸ್ಥಿತಿ ಇದೆ. ಅದರಲ್ಲೂ ಕೂಡ ಪಾಕ್ ಇಂಧನ ಬಳಕೆಯನ್ನ ಕಡಿಮೆ ಮಾಡಿ, ನಿಯಂತ್ರಣ ಮಾಡಿ, ನಮ್ಮ ಹತ್ರ ಇಂಧನವೇ ಇಲ್ಲ, ಪೆಟ್ರೋಲ್ ಡೀಸೆಲ್ ಖಾಲಿಯಾಗೋಯ್ತು ಅಂತ ಪಾಕ್ ಪ್ರಧಾನಿ ದೇಶದ ಜನತೆಯ ಮುಂದೆ ಬಂದು ಮನವಿ ಮಾಡ್ತಿದ್ದಾರೆ. ಅಲ್ಲಿನ ಎಮರ್ಜೆನ್ಸಿ ವಾಹನಗಳಿಗೆ, ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಸರ್ಕಾರಿ ವಾಹನಗಳಿರ್ಬೋದು, ಯಾವುದಕ್ಕೂ ಕೂಡ ಪೆಟ್ರೋಲ್ ಡೀಸೆಲ್ ಪೂರೈಕೆನೆ ಆಗ್ತಿಲ್ಲ.